ರಾಜ್ಯದ ಮೊದಲ ಪಟ್ಟಿಯಲ್ಲೇ ಬಿಜೆಪಿ ಹೈಕಮಾಂಡ್ಗೆ ಟೆನ್ಷನ್ ಶುರುವಾಗಿದೆ. ಒಂದು ಪಟ್ಟಿಯಲ್ಲಿ 20 ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಈಗಾಗಲೇ ಬಿಜೆಪಿ ಫೈನಲ್ ಮಾಡಿದೆ. ಈಗಾಗಲೇ 20 ಎಂಪಿ ಕ್ಷೇತ್ರಗಳ ಅಭ್ಯರ್ಥಿ ಹೆಸರು ಘೋಷಣೆ ಆಗಿದೆ. ಸೊ ಈ ಪಟ್ಟಿ ಘೋಷಣೆ ಬಳಿಕ ಆಂತರಿಕ ಅಸಮಾಧಾನ ಹಾಗೆ ಮುಂದುವರಿತಾ ಇದೆ, ಇನ್ನು ಹೆಚ್ಚಾಗಿದೆ ಅಂತ. ಆಕಾಂಕ್ಷಿಗಳಿಂದ ಬಿಜೆಪಿ ಅಭ್ಯರ್ಥಿಗೆ ಒಳ ಏಟು ಬೀಳೋ ಸಾಧ್ಯತೆಗಳಿದೆ. ಕಾರಣ ಅಸಮಾಧಾನ. ತಮಗೆ ಟಿಕೆಟ್ ಸಿಗಬೇಕಿತ್ತು, ಕೈ ತಪ್ಪಿದೆ ಅನ್ನೋ ವಿಚಾರದಲ್ಲಿ ಅಸಮಾಧಾನ. 9 ಕ್ಷೇತ್ರಗಳಲ್ಲಿ ಮತ ಒಡೆಯದಂತೆ ನೋಡಿಕೊಳ್ಳದೆ ಬಿಜೆಪಿಗೆ ದೊಡ್ಡ ಸವಾಲಾಗಿದೆ. ಸೊ ಯಾವೆಲ್ಲ ಕ್ಷೇತ್ರಗಳು ನೀವು ನೋಡ್ತಾ ಇದ್ದೀರಾ? ಶಿವಮೊಗ್ಗ, ಬೆಂಗಳೂರು ಉತ್ತರ, ಬೀದರ್, ಮೈಸೂರು, ಬಳ್ಳಾರಿ, ಹಾವೇರಿ, ದಾವಣಗೆರೆ ಮತ್ತೆ ತುಮಕೂರು. ಈ 8 ಕ್ಷೇತ್ರಗಳಲ್ಲಿ ಈಗಾಗಲೇ ಒಳ ಏಟಿನ ಭೀತಿ ಬಿಜೆಪಿಗೆ ಹೆಚ್ಚಾಗಿರುವಂಥದ್ದು. 8 ಕ್ಷೇತ್ರಗಳಲ್ಲಿ ಅಸಮಾಧಾನ ಇದೆ. ಟಿಕೆಟ್ ನಮಗೆ ಸಿಗಬೇಕಾಗಿತ್ತು ಅನ್ನೋ ಕಾರಣಕ್ಕೆ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ. ಶಿವಮೊಗ್ಗದಲ್ಲಿ KS ಈಶ್ವರಪ್ಪ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ತೀನಿ ಅಂತ ಹೇಳ್ತಿದ್ದಾರೆ BY ರಾಘವೇಂದ್ರ ಅವರ ವಿರುದ್ಧ. ಸೊ ಹಾವೇರಿ ಮತ್ತೆ ಶಿವಮೊಗ್ಗ 2 ಕಡೆಗಳಲ್ಲಿ ವೋಟ್ ಡಿವೈಡ್ ಆಗುವಂಥ ಆತಂಕ ಬಿಜೆಪಿಯನ್ನು ಕಾಡ್ತಾ ಇದೆ. ಅವರನ್ನು ಮನವೊಲಿಸುವಂಥ ಎಷ್ಟೇ ಪ್ರಯತ್ನಗಳು ಮಾಡಿದ್ರೂ ಕೂಡ ಅದು ಯಾವುದು ಈ ಕ್ಷಣದವರೆಗೂ ಫಲ ಕೊಟ್ಟಿಲ್ಲ. ಒಂದು ವೇಳೆ ಅವರು ಸ್ಪರ್ಧೆ ಮಾಡೋದೇ ನಿಶ್ಚಿತವಾದರೆ ಆಗ ಬಿಜೆಪಿಯ ವೋಟ್ ಬ್ಯಾಂಕ್ ಡಿವೈಡ್ ಆಗೋದ್ರಲ್ಲಿ ಅನುಮಾನ ಇಲ್ಲ. ಒಂದು ವೇಳೆ ಹಾಗಾದರೆ ಅದು ಫಲಿತಾಂಶದ ಮೇಲೆ ಎಂಥ ಪರಿಣಾಮ ಬೀರುತ್ತೆ? ಹಾಗಾಗಬಾರ್ದು ಅಂದರೆ ಈಶ್ವರಪ್ಪನವರನ್ನು ಮನವೊಲಿಸೋದಕ್ಕೆ ಸಾಧ್ಯನಾ ಗೊತ್ತಿಲ್ಲ. ಸದ್ಯ ಶಿವಮೊಗ್ಗದ ರಾಜಕೀಯ ಪರಿಸ್ಥಿತಿ ಬಿಜೆಪಿಯ ಪಾಲಿಗೆ ಹೀಗಿದೆ. ಒಳ ಏಟಿನ ಭೀತಿ ಅವರನ್ನು ಕಾಡ್ತಾ ಇರೋದು. ಸೊ ನಾನು ಇಷ್ಟೊತ್ತು ಹೇಳ್ತಾ ಇದ್ದೆ ಶಿವಮೊಗ್ಗ ಕ್ಷೇತ್ರದ ಕಥೆ ಏನು ಅಂತ ಹೇಳಿ. ಈಗಾಗಲೇ ಬಿಜೆಪಿಯಿಂದ ಅಧಿಕೃತವಾಗಿ BY ರಾಘವೇಂದ್ರ ಅಭ್ಯರ್ಥಿ ಅಂತ ಘೋಷಣೆಯಾಗಿದ್ದಾರೆ. ಆದರೆ ಹಾವೇರಿಯಿಂದ ತಮ್ಮ ಪುತ್ರ ಕಾಂತೇಶ್ಗೆ ಟಿಕೆಟ್ ಸಿಗಬೇಕು ಅನ್ನೋ ಆಕಾಂಕ್ಷೆ ಈಶ್ವರಪ್ಪನವ್ರದ್ದಾಗಿತ್ತು. ಯಾಕಂದರೆ ಅವರು ವಿಧಾನಸಭಾ ಚುನಾವಣೆಗೂ ಸ್ಪರ್ಧೆ ಮಾಡಲಿಲ್ಲ. ಪುತ್ರನ ರಾಜಕೀಯ ಭವಿಷ್ಯಕ್ಕಾಗಿ ಅಂತ ಹೇಳಿ MP ಟಿಕೆಟ್ ಪುತ್ರನಿಗೆ ಬೇಕು, ನಾನು ಸ್ಪರ್ಧೆ ಮಾಡಲ್ಲ, ಹಾವೇರಿಯಿಂದ ಕಾಂತೇಶ್ಗೆ ಟಿಕೆಟ್ ಕೊಟ್ಟು ಪಕ್ಷದಿಂದ ಗೆಲ್ಲಿಸ್ಕೊಳ್ಬೇಕು ಅನ್ನೋ ಡಿಮ್ಯಾಂಡ್ ಇತ್ತು. ಬಟ್ ಟಿಕೆಟ್ ಅನೌನ್ಸ್ ಆಗಿದ್ದು ಬೊಮ್ಮಾಯಿ ಅವರಿಗೆ ಹಾವೇರಿಯಿಂದ. ಹೀಗಾಗಿ ಈಶ್ವರಪ್ಪ ಈಗ ಅಸಮಾಧಾನಗೊಂಡಿದ್ದಾರೆ. ಚುನಾವಣಾ ಉಸ್ತುವಾರಿ ಕೂಡ ಅವರನ್ನು ಭೇಟಿ ಮಾಡಿ ಮಾತಾಡಿದ್ರು, ಏನೂ ಪ್ರಯೋಜನ ಆಗಿಲ್ಲ. ಅದಕ್ಕೆ ಮುಂಚೆ ಬಿಜೆಪಿ ನಾಯಕರು ಹೋಗಿ ಮಾತಾಡಿಸಿದ್ದಾರೆ, ಈಶ್ವರಪ್ಪನವರ ಮನವೊಲಿಸೋದಕ್ಕಾಗಿಲ್ಲ. ಸೊ ಹಾವೇರಿ ಮತ್ತು ಶಿವಮೊಗ್ಗ 2 ಕಡೆಗಳಲ್ಲಿ ಬಿಜೆಪಿಯ ಪಾಲಿನ ಓಟನ್ನು ಡಿವೈಡ್ ಮಾಡೋ ಸ್ಟ್ರಾಟಜಿ ಈಶ್ವರಪ್ಪನವರದ್ದು. ಈಶ್ವರಪ್ಪನವರ ಹಿಂದೆ ಇರುವಂಥ ಕುರುಬ ಮತ್ತು ಹಿಂದುಳಿದ ವರ್ಗಗಳ ಮತ ಬ್ಯಾಂಕನ್ನು ಒಡೆದು ಬಿಟ್ಟರೆ ಬಿಜೆಪಿಗೆ ಬರದ ಹಾಗೆ ಅಲ್ಲಿ ಬಿಜೆಪಿಗೆ ಒಳ ಏಟು ಬೀಳುತ್ತೆ ಅಂತ. ಇನ್ನು ಮುಂದಿನ ಕ್ಷೇತ್ರ ಬೆಂಗಳೂರು ಉತ್ತರ. ಶೋಭಾ ಕರಂದ್ಲಾಜೆ ಕಳೆದ ಬಾರಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಸಂಸದೆಯಾಗಿ ಆಯ್ಕೆಯಾಗಿದ್ರು. ಅಲ್ಲಿ ಗೋ ಬ್ಯಾಕ್ ಶೋಭಾ ಅಭಿಯಾನ ಹೆಚ್ಚಾಗ್ತಿದ್ದ ಹಾಗೆ ಬೆಂಗಳೂರು ಉತ್ತರಕ್ಕೆ ಬಂದರು. ಬಟ್ ಬೆಂಗಳೂರು ಉತ್ತರದಿಂದ ಹಾಲಿ ಸಂಸದರು ಸದಾನಂದ ಗೌಡರು ಕಾರಣಾಂತರಗಳಿಂದ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ. ಆ ಬಗ್ಗೆ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೇರೆ ಸ್ವರೂಪದಲ್ಲಿ ಕೂಡ ಮಾತಾಡಿದ್ದಾರೆ. ಒಕ್ಕಲಿಗರಿಗೆ ಈ ಬಾರಿ ಟಿಕೆಟ್ ಹಂಚಿಕೆಯಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳೋದ್ರ ಮೂಲಕ ಆ ಸಮುದಾಯದ ಒಂದು ಟ್ರಂಪ್ ಕಾರ್ಡ್ ಪ್ಲೇ ಮಾಡೋ ಪ್ರಯತ್ನ ಕೂಡ ಸದಾನಂದ ಗೌಡರು ಮಾಡಿದ್ದಾರೆ. ಸೊ ಚಿಕ್ಕಮಗಳೂರಿಂದ ಈಗ ಬೆಂಗಳೂರು ಉತ್ತರಕ್ಕೆ ಶೋಭಾ ಕರಂದ್ಲಾಜೆ ಅವರು ಬಂದ ನಂತರ ಒಂದು ಸಭೆ ಮಾಡ್ತಾರೆ. ಅಲ್ಲಿಗೆ ಯಾವುದೇ ಸ್ಥಳೀಯ ಶಾಸಕರು ಕೂಡ ಬರೋದಿಲ್ಲ. ಮೊದಲ ಸಭೆಗೆ ಎಲ್ಲರೂ ಗೈರಾಗಿದ್ದಾರೆ. ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ಯಾವುದೇ ರೀತಿಯಾಗಿ ಪಕ್ಷದ ನಾಯಕರಿಂದಲೇ ಬೆಂಬಲ ಸಿಗ್ತಾ ಇಲ್ಲ. ಆ ಕ್ಷೇತ್ರದಲ್ಲಿ ಏನಾಗುತ್ತೆ ಅನ್ನೋದು ಕುತೂಹಲ. ಇನ್ನು ಬೀದರ್ ನೋಡೋದಾದರೆ ಭಗವಂತ್ ಖೂಬಾ ಮತ್ತು ಪ್ರಭು ಚೌಹಾಣ್ ಅಭ್ಯರ್ಥಿಯಾಗಿ ಭಗವಂತ್ ಖೂಬಾ ಫೈನಲ್ ಆಗಿದ್ದಾರೆ ಈಗಾಗಲೇ. ಬಟ್ ಪ್ರಭು ಚೌಹಾಣ್ರಿಗೆ ಈ ವಿಚಾರವಾಗಿ ಅಸಮಾಧಾನ ಇದೆ. ಅವ್ರಿಗೆ ಬಹುಶಃ ನಿರೀಕ್ಷಣೆ ಇರಲಿಲ್ಲ ಅನ್ಸುತ್ತೆ ತಮಗೆ ಈ ಬಾರಿ ಟಿಕೆಟ್ ಕೈ ತಪ್ಪಬಹುದು ಅಂತ. ಅವರಿಗೆ ಆಶ್ಚರ್ಯ ಅನ್ನೋ ಹಾಗೆ 20 ಕ್ಷೇತ್ರಗಳಿಗೆ ಟಿಕೆಟ್ ಅನೌನ್ಸ್ ಮಾಡಿದಾಗ ಆ ಪೈಕಿ ಬೀದರ್ ಕ್ಷೇತ್ರವನ್ನು ಒಳಗೊಂಡ ಹಾಗೆ ಬಿಜೆಪಿ ಹೈಕಮಾಂಡ್ ಅನೌನ್ಸ್ ಮಾಡುತ್ತೆ. ಆದರೆ ಭಗವಂತ್ ಖೂಬಾರಿಗೆ ಟಿಕೆಟ್ ಫೈನಲ್ ಅಂತ ಗೊತ್ತಾಗ್ತಿದ್ದ ಹಾಗೆ ಪ್ರಭು ಚೌಹಾಣ್ರಿಗೆ ಅದರಿಂದ ಶಾಕ್ ಎದುರಾಗುತ್ತೆ. ಹೀಗಾಗಿ ಅವರು ಮತ್ತು ಅವರ ಬೆಂಬಲಿಗರ ಅಸಮಾಧಾನ ಪಕ್ಷಕ್ಕೆ ಡ್ಯಾಮೇಜ್ ಆಗ್ಬೋದು ಅಂತ. ಇನ್ನು ಅತಿ ಹೆಚ್ಚು ಚರ್ಚೆಗೆ ಕಾರಣ ಆಗಿದ್ದು ಈ ಬಾರಿ ಮೈಸೂರು ಕ್ಷೇತ್ರ. ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಇಲ್ವಂತೆ ಅಂತ ಆರಂಭ ಆಗಿದ್ದು ಅದು ಊಹಾಪೋಹನ ವದಂತಿಗಳ ಎಲ್ಲದರ ನಡುವೆ ಅದು ಖಾತ್ರಿ ಆಯಿತು. ಕೊನೆಗೂ ಯದುವೀರ್ ಒಡೆಯರ್ ಬಿಜೆಪಿಯಿಂದ ಅಭ್ಯರ್ಥಿ ಅನ್ನೋದನ್ನು ಅಫಿಷಿಯಲ್ ಆಗಿ ಬಿಜೆಪಿ ಪಕ್ಷ ಅನೌನ್ಸ್ ಮಾಡಿದೆ. ಪ್ರತಾಪ್ ಸಿಂಹ ಇನ್ನೇನು ಯದುವೀರ್ರಿಗೆ ಟಿಕೆಟ್ ಕನ್ಫರ್ಮ್ ಅನ್ನೋ ಸಂದರ್ಭದಲ್ಲಿ ಅವರು ಆಡಿದ ಮಾತುಗಳು, ಯದುವೀರ್ರಿಗೆ ಕೊಟ್ಟಂತಹ ಕೌಂಟರ್, ಅದಾದ ಮೇಲೆ ಯದುವೀರ್ರಿಗೆ ಟಿಕೆಟ್ ಘೋಷಣೆ ಆದ ನಂತರ ಅವರು ಸಂಪೂರ್ಣ ನೇಪಥ್ಯಕ್ಕೆ ಸರಿದಿದ್ದಾರೆ, ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಪ್ರಚಾರಕ್ಕೂ ಬರ್ತಾ ಇಲ್ಲ, ಯದುವೀರನ್ನ ಭೇಟಿಯಾಗಿ ಮಾತಾಡಿಲ್ಲ, ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಸೊ ಪ್ರತಾಪ್ ಸಿಂಹ ಅವರ ಈ ನಡೆ ಈ ಬಾರಿ ಮೈಸೂರು ಕೊಡಗಿನ ಬಿಜೆಪಿ ಅಭ್ಯರ್ಥಿಯಾಗಿರುವಂಥ ಯದುವೀರ್ ಒಡೆಯರ ಪಾಲಿಗೆ ಮುಳುವಾಗಬಹುದಾ?
ಪಕ್ಷದ ಕಾರ್ಯಕರ್ತರು ಮತ್ತು ನಾಯಕರ ಈ ಮುನಿಸು ಆ ಕ್ಷೇತ್ರದ ಪ್ರಸ್ತುತ ಅಭ್ಯರ್ಥಿಯಾಗಿ ಘೋಷಣೆಗೊಂಡಿರುವಂಥವರ ಪಾಲಿಗೆ ಮುಳುವಾಗಿ ಪರಿಣಮಿಸಬಹುದಾ ಅಂತ. ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಮೈಸೂರಿನಲ್ಲೂ ಒಲವಿತ್ತು, ದೊಡ್ಡ ಜನ ಬೆಂಬಲವೂ ಇದೆ ಅಂತ ಅವ್ರು ಹೇಳ್ತಾ ಇದ್ರು. 2 ಲಕ್ಷಕ್ಕೂ ಹೆಚ್ಚು ಮಾರ್ಜಿನ್ ಅಂತರದಲ್ಲಿ ನಾನು ಗೆಲ್ತೀನಿ ಈ ಬಾರಿ ಟಿಕೆಟ್ ಕೊಟ್ಟರೆ ಅನ್ನುವಷ್ಟರ ಮಟ್ಟಿಗೆ ಪ್ರತಾಪ್ ಸಿಂಹ ಆತ್ಮವಿಶ್ವಾಸದಲ್ಲಿದ್ದರು. ಅಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದೀನಿ, ಜನರ ಮಧ್ಯೆ ಇದೆ ಆ ಕಾರಣಕ್ಕೆ ಅಂತ. ಬಟ್ ಹೈಕಮಾಂಡ್ ಪ್ರತಾಪ್ ಸಿಂಹರನ್ನ ಈ ಬಾರಿ ಪಕ್ಕಕ್ಕಿಟ್ಟು ಯದುವೀರ್ರಿಗೆ ಟಿಕೆಟ್ ಕೊಡೋ ನಿರ್ಧಾರಕ್ಕೆ ಮುಂದಾಯಿತು. ಬಹಳ ಅಚ್ಚರಿ ಅನ್ನೋ ಹಾಗೆ ಯದುವೀರ್ ಕಳೆದ 1 ವರ್ಷದ ಹಿಂದೆನೇ ನಾನು ಈ ನಿರ್ಧಾರ ಮಾಡಿದ್ದೆ, ಮಾನಸಿಕವಾಗಿ ಸಿದ್ಧ ಆಗಿದ್ದೀನಿ ರಾಜಕೀಯಕ್ಕೆ ಬರೋದಕ್ಕೆ ಅಂತ ಹೇಳಿದರು. ಜೊತೆಗೆ ಪ್ರತಾಪ್ ಸಿಂಹ ಅವರು ಆಡಿದಂಥ ಎಲ್ಲ ಮಾತುಗಳಿಗೂ ಅವರದ್ದೇ ಆದ ಶೈಲಿಯಲ್ಲಿ ಬಹಳ ಮೃದುವಾಗಿ ಯದುವೀರ್ ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಸೊ ಈ ಭಾಗದಲ್ಲಿ ಯಾಕಂದರೆ ಮೈಸೂರಿನಲ್ಲಿ ಹೇಳಿ ಕೇಳಿ ಕಾಂಗ್ರೆಸ್ನ ಶಾಸಕರು ಜಾಸ್ತಿ, ಹಾಗಿದ್ದು ಬಿಜೆಪಿಯ MP ಇದ್ದಾಗ ಈ ಪರಿಸ್ಥಿತಿ ನಡುವೆ ಏನಾಗುತ್ತೆ ನೋಡಬೇಕು. ಕೊಪ್ಪಳದಲ್ಲಿ ಅಭ್ಯರ್ಥಿಯಾಗಿರೋದು ಡಾಕ್ಟರ್ ಬಸವರಾಜ ಕ್ಯಾವಟಾರ್, ಆದರೆ ಅಸಮಾಧಾನಿತರಾಗಿರೋದು ಕರಡಿ ಸಂಗಣ್ಣ. ಬಹುಶಃ ನಿರೀಕ್ಷೆ ಇತ್ತು, ಆದರೆ ಎಲ್ಲೋ ಕೊನೆ ಹಂತದಲ್ಲಿ ತಮಗೆ ಟಿಕೆಟ್ ಸಿಗಬಹುದು, ಹೈಕಮಾಂಡ್ ಹಿರಿತನದ ಆಧಾರದ ಮೇಲೆ ಟಿಕೆಟ್ ಘೋಷಣೆ ಮಾಡಬಹುದು ಅನ್ನೋ ಲೆಕ್ಕಾಚಾರದಲ್ಲಿದ್ದರು. ಬಟ್ ಏನೆಲ್ಲ ಚೇಂಜಸ್ ಆಗಬಹುದು ಈ ಬಾರಿ ಬಿಜೆಪಿ ಸಂಸದರ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಅನ್ನೋ ಒಂದು ಲೆಕ್ಕಾಚಾರದಲ್ಲಿದ್ದಾಗಲೇ ಕರಡಿ ಸಂಗಣ್ಣ ಅವರಿಗೆ ಈ ಸಲ ಟಿಕೆಟ್ ಡೌಟ್ ಅನ್ನೋದು ಮೊದಲ ಒಂದು ಪ್ರೆಡಿಕ್ಷನ್ನಲ್ಲೇ ಹೊರಬಿದ್ದಂಥ ವಿಚಾರ ಆಗಿತ್ತು. ಸೊ ಅದು ಹಾಗೆ ಆಯಿತು. ಅಧಿಕೃತವಾಗಿ ಘೋಷಣೆ ಆದಾಗ ಡಾಕ್ಟರ್ ಬಸವರಾಜ್ ಕ್ಯಾವಟಾರ್ ಅವರನ್ನು ಬಿಜೆಪಿ ಈ ಬಾರಿ ತಮ್ಮ ಅಭ್ಯರ್ಥಿಯನ್ನಾಗಿ ಮಾಡಿದೆ. ಒಂದೇ ಮಾನದಂಡ, ಗೆಲ್ಲೋ ಅಭ್ಯರ್ಥಿ ಆಗಿರಬೇಕು ಅಷ್ಟೇ ಅನ್ನೋದು ಬಿಜೆಪಿ ಹೈಕಮಾಂಡ್ನ ಲೆಕ್ಕಾಚಾರ. ಇನ್ನು ಹಾವೇರಿ ಕ್ಷೇತ್ರ, ಈಗಾಗಲೇ ಮಾತಾಡ್ತಾ ಇದ್ವಿ, ಈಶ್ವರಪ್ಪನವರ ಪುತ್ರ ಕಾಂತೇಶ್ಗೆ ಟಿಕೆಟ್ ಬೇಕು ಅಂತ ಹೇಳಿ ಈಶ್ವರಪ್ಪನವರು ಡಿಮ್ಯಾಂಡ್ ಇಟ್ಟಿದ್ದಂಥ ಕ್ಷೇತ್ರ. ಅವರ ಪುತ್ರ ಕಾಂತೇಶ್ ಆಗಲೇ ಓಡಾಟ ಕೂಡ ಶುರು ಮಾಡಿದ್ರು ಕ್ಷೇತ್ರದಲ್ಲಿ. ಬಟ್ ಬಸವರಾಜ ಬೊಮ್ಮಾಯಿ ಅವರಿಗೆ ಮನಸ್ಸಿಲ್ಲ ಅಂದ್ರು BSY ಅವರ ಮನವೊಲಿಸಿ ಆ ಕ್ಷೇತ್ರದಿಂದ ಟಿಕೆಟ್ ಕೊಡಿಸಿದ್ದಾರೆ ಅನ್ನೋದು ಈಶ್ವರಪ್ಪನವರ ಆರೋಪ. ಹೀಗಾಗಿ ಇದರಿಂದ ಅಸಮಾಧಾನಗೊಂಡಿದ್ದಾರೆ. ನನಗೂ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೊಡಲಿಲ್ಲ, ಪುತ್ರನಿಗೆ MP ಚುನಾವಣೆಯಲ್ಲಿ ಟಿಕೆಟ್ ಕೊಡ್ತಾ ಇಲ್ಲ, ಕಾರ್ಯಕರ್ತರಿಗೆ ನೋವಿದೆ, ನನ್ನ ಹಾಗೆ ನೋವಲ್ಲಿರೋ ಒಂದಷ್ಟು ನಾಯಕರು ಬಿಜೆಪಿಯಲ್ಲಿದ್ದಾರೆ, ಅವರನ್ನೆಲ್ಲ ನಾನು ಪ್ರತಿಧ್ವನಿಸ್ತೀನಿ, ಕಾರ್ಯಕರ್ತರ ನೋವಿಗೆ ನಾನು ಧ್ವನಿಯಾಗ್ತೀನಿ ಅಂತ ಹೇಳಿ ಈಶ್ವರಪ್ಪನವರು ಇಂಡಿಪೆಂಡೆಂಟ್ ಆಗಿ ಶಿವಮೊಗ್ಗ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಅಗೈನ್ ಓಟ್ಗಳು ಡಿವೈಡ್ ಆದರೆ ಅದು ಸಹಜವಾಗಿ ಪಕ್ಕದ ಹಾವೇರಿ ಕ್ಷೇತ್ರದ ಮೇಲೂ ಕೂಡ ದೊಡ್ಡ ಪರಿಣಾಮ ಬೀರುತ್ತೆ. ಓಟ್ ಡಿವೈಡ್ ಆದರೆ ಬೊಮ್ಮಾಯಿ ಅವರಿಗೆ ಅದು ಆತಂಕ ತರೋದು ಖಂಡಿತ. ಇನ್ನು ದಾವಣಗೆರೆ ಕ್ಷೇತ್ರ, ಗಾಯತ್ರಿ ಸಿದ್ದೇಶ್ವರರ ಪತ್ನಿಗೆ ಬಿಜೆಪಿ ಟಿಕೆಟ್ ಕೊಟ್ಟಿದೆ. ಆದರೆ ರೇಣುಕಾಚಾರ್ಯ ಅಲ್ಲಿಂದ ಆಕಾಂಕ್ಷಿಯಾಗಿದ್ರು, ಬಹಿರಂಗವಾಗಿ ಅಸಮಾಧಾನ ಹೊರ ಹಾಕಿದ್ದಾರೆ. ಪಕ್ಷೇತರವಾಗಿ ಮತ್ತೊಬ್ಬ ಅಭ್ಯರ್ಥಿಯನ್ನ ಇವರ ವಿರುದ್ಧ, ಅಂದರೆ ಗಾಯತ್ರಿ ಸಿದ್ದೇಶ್ವರರ ವಿರುದ್ಧ ಕಣಕ್ಕಿಳಿಸೋದಕ್ಕೆ ಇವರೇ ಒಂದು ಗುಪ್ತ ಸಭೆ ನಡೆಸೋದಕ್ಕೆ ಬೆಂಬಲಿಗರ ಜೊತೆಗೆ ಮುಂದಾಗಿದ್ದಾರೆ. ರೇಣುಕಾಚಾರ್ಯ ಅವರು ವಿಧಾನಸಭೆ ಚುನಾವಣೆಯಲ್ಲಿ ಸೋತ ನಂತರ MP ಟಿಕೆಟ್ ತನಗೆ ಬೇಕು ಅನ್ನೋ ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿದ್ರು. ಆದರೆ ಹೈಕಮಾಂಡ್ ರೇಣುಕಾಚಾರ್ಯ ಅವರ ಬೇಡಿಕೆಗೆ ಮಣೆ ಹಾಕಿಲ್ಲ. ಪ್ರಸ್ತುತ ಸಿದ್ದೇಶ್ವರ್ ಇದ್ರು, ಅವರ ಅನಾರೋಗ್ಯದ ಹಿನ್ನೆಲೆ ಅವರ ಪತ್ನಿಗೆ ಟಿಕೆಟ್ ಕೊಟ್ಟಿರೋದು. ಇದನ್ನು ವಿರೋಧಿಸಿ ಒಂದು ಬಣ, MP ರೇಣುಕಾಚಾರ್ಯ ಅವರ ನೇತೃತ್ವದ ಬಣ ಅಸಮಾಧಾನವನ್ನು ಹೊರಹಾಕ್ತಾ ಇದೆ. ಅದೇನಾಗುತ್ತೆ ಪಕ್ಷಕ್ಕೆ, ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ನೋಡಬೇಕು. ತುಮಕೂರು ಕ್ಷೇತ್ರ ಮೊದಲ ಹಂತದಿಂದಲೂ ಕೂಡ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದ್ದು ಯಾಕೆ ಅಂದರೆ, ಬಹಳ ಆರಂಭಿಕ ಹಂತದಿಂದಲೇ ವಿ ಸೋಮಣ್ಣ ಅವರು ಈ ಕ್ಷೇತ್ರದಲ್ಲಿ ಸಂಚಾರ ಆರಂಭಿಸಿಬಿಟ್ಟಿದ್ರು. ತೀವ್ರ ವಿರೋಧ ಕೂಡ ವ್ಯಕ್ತ ಆಯಿತು ಅವರಿಗೆ. ಮಾಧುಸ್ವಾಮಿ ಅವರ ಬೆಂಬಲಿಗರು ಪ್ರತಿಭಟನೆ ಮಾಡಿದರು, ರಸ್ತೆಯಲ್ಲಿ ಟೈರ್ಗಳನ್ನು ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಯಾವುದೇ ಕಾರಣಕ್ಕೂ ವಿ ಸೋಮಣ್ಣ ಅವರಿಗೆ ಟಿಕೆಟ್ ಕೊಡಬಾರ್ದು, ಮಾಧುಸ್ವಾಮಿಗೆ ಈ ಬಾರಿ ತುಮಕೂರಿಂದ ಬಿಜೆಪಿಯ ಟಿಕೆಟನ್ನು ನೀಡಬೇಕು ಅಂತ ಹೇಳಿ. ಅದೆಲ್ಲದರ ನಡುವೆಯೂ ತಮ್ಮ ಕೆಲಸ ಏನು, ಹೈಕಮಾಂಡ್ ಸೂಚನೆ ಮೇರೆಗೆ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮದಲ್ಲದ 2 ಕ್ಷೇತ್ರಗಳಿಂದ ಸ್ಪರ್ಧೆ ಮಾಡಿ ಸೋತಿದ್ದಂಥ ವಿ ಸೋಮಣ್ಣ ಹೈಕಮಾಂಡನ್ನು ಹೋಗಿ ಭೇಟಿಯಾಗಿ ಬಂದಿದ್ರು. ತಮಗೆ ತುಮಕೂರು ಟಿಕೆಟ್ ಸಿಗೋದು ಫಿಕ್ಸ್ ಅನ್ನೋ ಮನಸ್ಥಿತಿಯಲ್ಲೇ ಇದ್ದಾಗ ಕಾಣುತ್ತೆ. ಹಾಗಾಗಿ ಬಹಳ ಆರಂಭದಿಂದಲೇ ಅವರು ತುಮಕೂರಲ್ಲಿ ಓಡಾಟ ನಡೆಸೋದಕ್ಕೆ ಆರಂಭ ಮಾಡಿಬಿಟ್ರು. ಎಲ್ಲೋ ಒಂದು ಕಡೆ ಅದು ಮಾಧುಸ್ವಾಮಿ ಅವರ ಬೆಂಬಲಿಗರು ಮತ್ತು ಸ್ವತಃ ಅವರಿಗೂ ಕೂಡ ಅಸಮಾಧಾನಕ್ಕೆ ಕಾರಣ ಆಯಿತು. ಅದು ಕೂಡ ಪರಿಸ್ಥಿತಿ ತುಮಕೂರಲ್ಲಿ ಬಿಜೆಪಿ ಪಾಲಿಗೆ. ಇನ್ನು ಬಳ್ಳಾರಿ, ಶ್ರೀರಾಮುಲು ಮತ್ತು ತಿಪ್ಪೇಸ್ವಾಮಿ, ಈಗಾಗಲೇ ಸಾಕಷ್ಟು ಸವಾಲುಗಳಿದೆ ಬಳ್ಳಾರಿ ಭಾಗದಲ್ಲಿ. ಶ್ರೀರಾಮುಲು ಅವರಿಗೆ ಅಜ್ಞಾತವಾಸ ಮುಗಿತು, ಮತ್ತೆ ಎಲ್ಲವನ್ನು ಸರಿಪಡಿಸ್ಕೊಳ್ಬೇಕು ಅನ್ನೋ ಹಂತದಲ್ಲಿ ಸಾಲು ಸವಾಲಿದೆ. 7 ಕ್ಷೇತ್ರದಲ್ಲಿ ಮತ ಕ್ರೋಢೀಕರಿಸಬೇಕು. ಮತ್ತೊಂದು ಕಡೆ ಜನಾರ್ದನ ರೆಡ್ಡಿ ಅವರ ನಿರ್ಧಾರ ಏನಾಗುತ್ತೆ, ಅದು ಎಷ್ಟರ ಮಟ್ಟಿಗೆ ಏಟು ಕೊಡುತ್ತೆ ಶ್ರೀರಾಮುಲುಗೆ, ಇನ್ನೂ ನಿರ್ಣಯಗಳಾಗಿಲ್ಲ. ಆ ಎಲ್ಲದರ ಮಧ್ಯೆ ಈಗ ತಿಪ್ಪೇಸ್ವಾಮಿ ಕೂಡ ಅಸಮಾಧಾನಗೊಂಡು ತಾವು ಕೂಡ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡುವಂಥ ನಿರ್ಧಾರ ಪ್ರಕಟ ಮಾಡಿರೋದು ಬಿಸಿ ತುಪ್ಪ ಆಗಿ ಪರಿಣಮಿಸಿದೆ ಶ್ರೀರಾಮುಲು ಅವರ ಪಾರಿಗೆ.
ಯಾವ ಸಮಸ್ಯೆಯನ್ನು ಮೊದಲು ಸರಿಪಡಿಸ್ಕೊಳ್ಬೇಕಪ್ಪ ಅನ್ನೋ ಪರಿಸ್ಥಿತಿಯಲ್ಲಿ ಇದ್ದಾರೆ. ಯಾಕಂದ್ರೆ ರಾಜಕೀಯ ಅಳಿವು ಉಳಿವಿನ ಪ್ರಶ್ನೆ ಆಗಿದೆ ಈ ಬಾರಿ ಬಳ್ಳಾರಿಯ ಲೋಕಸಭಾ ಚುನಾವಣೆ ಶ್ರೀರಾಮುಲು ಪಾಲಿಗೆ. ನಿರಂತರವಾಗಿ ಕ್ಷೇತ್ರಗಳನ್ನು ಬದಲಾಯಿಸ್ತಾ ಬಂದಿದ್ರು ಅವರು. ಆ ಕಾರಣಕ್ಕಾಗಿ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಶ್ರೀರಾಮುಲು ಪ್ರಭಾವಿ ನಾಯಕರಾಗಿದ್ದರೂ ಕೂಡ ಬಿಜೆಪಿಯಲ್ಲಿ ಸೋಲನುಭವಿಸಬೇಕಾಯಿತು. ಹೀಗಾಗಿ ಈ ಬಾರಿಯ ಚುನಾವಣೆಯಲ್ಲಿ ಮತ್ತೊಮ್ಮೆ ಅವರು ಗೆದ್ದು ಜನಪ್ರತಿನಿಧಿಯಾಗಿ ಆಯ್ಕೆಯಾಗಿ ಬರಬೇಕಾಗಿರುವಂಥ ಅನಿವಾರ್ಯತೆಯಲ್ಲಿ ಶ್ರೀರಾಮುಲು ಇದ್ದಾರೆ. ಅದರ ಮಧ್ಯೆ ಪಕ್ಷದ ಒಳಗಿರುವಂಥ ಅಸಮಾಧಾನ, ಸಿದ್ದೇಶ್ವರ್ ಅವರು ತಿಪ್ಪೇಸ್ವಾಮಿ ಇಂಡಿಪೆಂಡೆಂಟ್ ಆಗಿ ತಾವು ಸ್ಪರ್ಧೆ ಮಾಡೋದಕ್ಕೆ ಮುಂದಾಗಿರೋದು, ಮತ್ತೊಂದು ಕಡೆ ಜನಾರ್ದನ ರೆಡ್ಡಿ ಬಿಜೆಪಿಯ ಬೂತ್ ಮಟ್ಟದ ಕಾರ್ಯಕರ್ತರನ್ನೇ ತಮ್ಮೊಟ್ಟಿಗೆ ಕರೆದುಕೊಂಡು ಹೋಗೋದಕ್ಕೆ ಹಗಲು ರಾತ್ರಿ ಶ್ರಮಿಸ್ತಾ ಇದ್ದಾರೆ. ಏನಾಗುತ್ತೆ ಅನ್ನೋ ಕದನ ಕುತೂಹಲ ಬಳ್ಳಾರಿಯಲ್ಲೂ ಕೂಡ ಇದೆ. ಸೊ 20 ಕ್ಷೇತ್ರಗಳಿಗೆ ಇದುವರೆಗೂ ಬಿಜೆಪಿ ಹೈಕಮಾಂಡ್ ಸ್ಪರ್ಧಿಗಳನ್ನು ಅಭ್ಯರ್ಥಿಗಳಾಗಿ ಘೋಷಣೆ ಮಾಡಿರೋದು. ಆ 20ರ ಪೈಕಿ ಈ 8 ಕ್ಷೇತ್ರಗಳಲ್ಲಿ ನೋಡಿ ಈಗಾಗಲೇ ಇಂಥ ಪರಿಸ್ಥಿತಿ ಇದೆ. ಕೆಲವು ಕಡೆಗಳಲ್ಲಿ ನಮಗೆ ಟಿಕೆಟ್ ಸಿಗಬೇಕಾಗಿತ್ತು ಅಂತ, ತಮ್ಮ ಕುಟುಂಬದ ಸದಸ್ಯರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತ, ಈ ರೀತಿ ನಾನಾ ಕಾರಣಗಳಿಂದಾಗಿ 8 ಕ್ಷೇತ್ರಗಳಲ್ಲಿ ಅಸಮಾಧಾನ ಮನೆ ಮಾಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.